ನೀವು ಬಂದಿದ್ದರೆ ನಾನು ಒಂದ್ಸಲ ಸಾಲ್ವ್ ಮಾಡಿದ್ದೆ, ಅದಲ್ಲಿ ನಾವು ತೋರಿಸ್ತಿದ್ದೆ ಯಾವ ಬಾಲ್ ಸ್ವಿಂಗ್ ಆಗುತ್ತೆ, ಯಾವ ಬಾಲ್ ಸ್ವಿಂಗ್ ಆಗಲ್ಲ. ಆಮೇಲೆ ಬೇಸಿಕ್ ಟು ಲೆಜೆನ್ಸು ನೋಡಿ ಗೈಸ್. ನನ್ನ ಫ್ರೆಂಡು ಬಂದಿದ್ದೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ, ಯಾಕೆ ನಾನು ಒಬ್ಬನೇ ಅಂತೂ ಮಾಡೋಕ್ಕಾಗಲ್ಲ. ಹಾಗೆ ನನ್ನ ಫ್ರೆಂಡ್ಸ್ ಇದ್ದಾನೆ, ನನಗೆ ಗೈಸ್ ಮಾಡೋದು. ಸೊ ಗೈಸ್ ಫಸ್ಟು ಪಿಚ್ಚು ಟೆಸ್ಟು, ಯಾವ ಬಾಲು ಪಿಚ್ ಆಗುತ್ತೆ ನಾನು ತೋರಿಸ್ತೀನಿ ಗೈಸ್ ಬಾಲ್ ಯಾವುದು ಅಂತ. ನೋಡಿ ಗೈಸ್, ಇದು ನನ್ನ ಫ್ರೆಂಡು ಕೈಯಲ್ಲಿದೆ, ಒಂದಿದು, ಇನ್ನೊಂದು ತೋರಿಸಿ, ಇನ್ನೊಂದು ಇದು, 2 ಬಾಲ್ ಇದೆ. ನಾವು ನೋಡೋದ ಯಾವುದು ಒಂದು ಬಾಲ್ ಸ್ವಿಂಗ್ ಆಗುತ್ತೆ, ಒಂದು ಬಾಲ್ ಏನೂ ಆಗಲ್ಲ. ನೋಡ್ದ ಗೈಸ್, ಬನ್ನಿ. ಸೊ ಗೈಸ್ ನೋಡಿ ಗೈಸ್, ನಮ್ಮ ಹತ್ರ ಒಂದು ಸ್ವಿಂಗ್ ಬಾಲ್ ಇದೆ, ಇನ್ನೊಂದು ನಾರ್ಮಲ್ ಸ್ಪಾಂಜ್ ಬಾಲ್ ಇದೆ ಗೈಸ್. ಅದೇ ಗೈಸ್ ನೋಡೋಕೆ ಸೇಮ್ ಲೆಡರ್ ಬಾಲ್ ಆಗೈತೆ. 3, 2, 1 ಗೈಸ್. ಫಸ್ಟ್ ರೌಂಡಲ್ಲಿ ನಮ್ಮ ಸ್ಪಾಂಜ್ ಬಾಲ್ ಗೆದ್ದಿದೆ. ಸೆಕೆಂಡ್ ರೌಂಡ್, ಲೆಟ್ಸ್ ಗೋ ಗೈಸ್. 3, 2, 1 ಇನ್ನೊಂದು ರೌಂಡಲ್ಲೂ ಕ್ಲೋಸ್ ಆಗಿದೆ ಗೈಸ್, ಕ್ಲೋಸ್ ಆಗಿತ್ತು ಗೈಸ್. ಇದು ವಿನ್ ಆಗೋಕ್ಕೆ, ಆದರೆ ಇದೇ ವಿನ್ ಆಯ್ತು. ಆಮೇಲೆ ಗೈಸ್ 3, 2, 1 ಗೈಸ್ ವಿನ್ ಆಗಿರೋದು ನಮ್ಮ ಸ್ಪಾಂಜ್ ಬಾಲ್ ಗೈಸ್. ಇದು ಟ್ರೈ ಮಾಡಿದೆ ಆಗ್ಲೇನು. ಆಮೇಲೆ ಗೈಸ್ ಅದು ನಮ್ಮದು ಈ ಬಾಲ್ ಇದೆಯಲ್ಲ ಗೈಸ್, ಈ ಬಾಲು ಹಿಡಿಯೋಕ್ಕೆ ತುಂಬಾ ಕಷ್ಟ ಗೈಸ್. ನಿಜ ಗೈಸ್, ಇದು ದಪ್ಪ ಆಗಿದೆ ಲೆಡರ್ ಬಾಲ್. ನಿಜ ಗೈಸ್, ಏನು ಇದಾಗುತ್ತಂದರೆ ಅಪ್ಪ. ಇವಾಗ ನಾವು ಸ್ವಿಂಗ್ ಟೆಸ್ಟ್ ಮಾಡ್ತೀವಿ, ಯಾವ ಬಾಲ್ ಸ್ವಿಂಗ್ ಆಗುತ್ತೆ, ಯಾವ ಬಾಲ್ ಇದಾಗುತ್ತೆ ಅಂತ. ಸೊ ನೋಡಿ ಗೈಸ್, ನನ್ನ ಹತ್ರ ಸ್ವಿಂಗು ಮತ್ತು ಸ್ಪಾಂಜ್ ಇದೆ ಗೈಸ್. ನೋಡೋಣ ಬನ್ನಿ ಗೈಸ್, ಯಾವುದು 3 ರೌಂಡ್ಸ್ ಇದೆ ಗೈಸ್. ಬನ್ನಿ ಗೈಸ್. ಅದರಲ್ಲಿ ಗೈಸ್ ಫಸ್ಟು ಇನ್ ಸ್ವಿಂಗು, ನೆಕ್ಸ್ಟು ಔಟ್ ಸ್ವಿಂಗು, ನೆಕ್ಸ್ಟು ನಾರ್ಮಲ್ ಸ್ವಿಂಗು ಗೈಸ್. ನೋಡಿ ಗೈಸ್, ಸೊ ಇದು ಸ್ವಿಂಗ್ ಬಾಲಲ್ಲಿ ನೋಡಿ ಗೈಸ್ ಸ್ವಿಂಗ್ ಆಗಿತ್ತು ಈ ರೌಂಡಲ್ಲಿ. ಸೊ ಇದು ಸ್ವಿಂಗ್ ಬಾಲ್ದು ಸೆಕೆಂಡ್ ರೌಂಡ್ ಗೈಸ್. ಗೈಸ್ ಇದು ಔಟ್ ಸ್ವಿಂಗ್ ಆಯಿತು ಗೈಸ್. ಇವಾಗ ಇನ್ ಸ್ವಿಂಗು ಗೈಸ್, ಇನ್ ಸ್ವಿಂಗ್. ಸೊ ನೋಡಿ ಗೈಸ್, ಇದು ಥರ್ಡ್ ರೌಂಡು. ಸೊ ಗೈಸ್ ಇದು ಇನ್ ಸ್ವಿಂಗ್ ಆಯಿತು ಗೈಸ್. ಇವಾಗ ನೋಡೋದ ನಾರ್ಮಲ್ ಬಾಲಲ್ಲಿ. ಲೆಟ್ಸ್ ಗೋ ಗೈಸ್. ಸೊ ಫಸ್ಟ್ ಗೈಸ್ ಇದು ನಾವು, ಸೊ ಇದು ಫಸ್ಟ್ ರೌಂಡ್ ಗೈಸ್ ನಮ್ಮ ಸ್ಪಾಂಜ್ ಬಾಲಲ್ಲಿ. ಸೊ ಗೈಸ್ ಇವಾಗ ಔಟ್ ಸ್ವಿಂಗ್ ಮಾಡ್ತಾ ಇದ್ದೀವಿ. ನೋಡ್ದ ಔಟ್ ಸ್ವಿಂಗ್ ಆಗುತ್ತಾ ಇಲ್ವಾ? ಸೊ ಗೈಸ್ ಔಟ್ ಸ್ವಿಂಗ್ ಆಗಿಲ್ಲ ಈ ಬಾಲಿಂದ. ಇವಾಗ ಇನ್ ಸ್ವಿಂಗ್ ನೋಡ್ದ, ಇನ್ ಸ್ವಿಂಗಲ್ಲಿ ಆಗುತ್ತಾ ಅಂತ. ಇನ್ ಸ್ವಿಂಗು ಆಗಿಲ್ಲ ಗೈಸ್. ಸೊ ಗೈಸ್ ಇನ್ನು ನಾರ್ಮಲ್ ಸ್ವಿಂಗ್ ಅಂತ ಒಂದು ಮಾಡ್ಬರ್ಬೇಕು ಸರ್. ಸೊ ಗೈಸ್ ಇವಾಗ ಇದು ಥರ್ಡ್ ರೌಂಡ್ ಗೈಸ್. ಬನ್ನಿ ಗೈಸ್, ನೋಡಿ ಗೈಸ್ ನಾರ್ಮಲ್ ಸ್ವಿಂಗು ಆಗಿಲ್ಲ ಗೈಸ್. ಸೊ ಗೈಸ್ ಈ ರೌಂಡಲ್ಲಿ ವಿನ್ನರ್ ಈಸ್, ಈ ರೌಂಡಲ್ಲಿ ಈ 2 ರೌಂಡಲ್ಲಿ ಫಸ್ಟ್ ರೌಂಡಲ್ಲಿ ಪಿಚ್ ಟೆಸ್ಟ್ ಆಗಿದೆ, ಇದು ವಿನ್ ಆಗಿದೆ. ಸೆಕೆಂಡ್ ಟೆಸ್ಟು ಅದು ಸ್ವಿಂಗ್ ಟೆಸ್ಟು, ಈ ಬಾಲ್ ವಿನ್ ಆಗಿದೆ. ಸೊ ಗೈಸ್ ಇವಾಗ ನಾವು ನೋಡ್ತಾ ಇದ್ದೀವಿ ಯಾರ್ಕರ್ ಟೆಸ್ಟ್ ಅದಾದಮೇಲೆ ಸ್ವಿಂಗ್ ಯಾರ್ಕರ್ ಟೆಸ್ಟ್. ಫಸ್ಟ್ ಯಾರ್ಕರ್ ಟೆಸ್ಟ್ ಮಾಡೋದ. ಸೊ ಗೈಸ್ ನೋಡಿದ್ವಿ ಗೈಸ್, ಇದು ನಮ್ಮದು ಯಾವುದು ನಾರ್ಮಲು ಲಾಸ್ಟ್ ಸೆಕೆಂಡ್ ಒಂದು ಗೆದ್ದಿದ್ದು. ಇದು ನಮ್ಮ ನಾರ್ಮಲ್ ಬಾಲು. ನೋಡೋದ ಗೈಸ್ ಯಾವುದು ಗೆಲ್ಲುತ್ತೆ ಯಾರ್ಕರ್ ಟೆಸ್ಟಲ್ಲಿ. ಫಸ್ಟ್ ಯಾರ್ಕರ್ ಟೆಸ್ಟ್ 3 ರೌಂಡ್ ಇರುತ್ತೆ, 3 ಸಲ ಇದು ಮಾಡೋದ. ಅದಕ್ಕೆ ಬನ್ನಿ ಗೈಸ್, ನೋಡಿ ಗೈಸ್ ಫಸ್ಟ್ ಯಾರ್ಕರ್ ಟೆಸ್ಟ್ ಫಸ್ಟ್ ರೌಂಡ್ ಗೈಸ್. ಅಲ್ಲಿ ನಾನು ಇವಾಗ ಥ್ರೋ ಹಾಕಿದ್ದು, ಅದರಲ್ಲಿ ಯಾರ್ಕರ್ ಟೆಸ್ಟ್ ಆಯಿತು. ಇವಾಗ ಸ್ವಲ್ಪ ಫುಲ್ ಆಮೇಲೆ ನೋಡುವ ಹೇಗಾಗುತ್ತೆ. ಓಕೆ ಬನ್ನಿ ಗೈಸ್. ಸೊ ಗೈಸ್ ಫುಲ್ ಆಮಲು ಇದು ಯಾರ್ಕರ್ ಆಗೋಗಿದೆ. ಇವಾಗ ಫುಲ್ ಆಮಲ್ಲ, ನಾವು ಇಲ್ಲಿಂದ ಬಂದು ಈಗ ಗೈಸ್ ಬನ್ನಿ ನೋಡೋದ ಗೈಸ್. ಕಲರ್ ಎಲ್ಲ ಫುಲ್ ಹಾಕಕ್ಕೆ ಬರಲ್ಲ ಅಂದರೆ ಕಲರ್ ಹಿಂಗೆ ಹಾಕೋದು. ಬನ್ನಿ ಗೈಸ್ ನೋಡೋದ. ಸೊ ಗೈಸ್ ಇದು 3 ರೌಂಡಲ್ಲಿ ಯಾರ್ಕರ್ ಆಗೈತೆ. ಬನ್ನಿ ಈ ಬಾಲಲ್ಲಿ ನೋಡೋದ. ಇದು ಆ್ಯಕ್ಚುಲಿ ಬರೀ ಯಾರ್ಕರ್ ಸ್ವಿಂಗ್ ಯಾರ್ಕರ್ ಆದರೆ ನಾವು ಲೆಕ್ಕಕ್ಕೆ ಕೊಡಲ್ಲ. ಬನ್ನಿ ಗೈಸ್ ನೋಡೋದ. ಫಸ್ಟ್ ರೌಂಡ್ ಥ್ರೋ ಬಾಲ್. ಸೊ ಗೈಸ್ ಇದು ಫಸ್ಟ್ ಆಫ್ ಆಲ್ ಸ್ವಿಂಗು ಆಯಿತು, ಜೊತೆಗೆ ಯಾರ್ಕರು ಬಂದಿಲ್ಲ. ಅದರಿಂದ ನಾವು ನೋಡೋದ ಇವಾಗ ಏನು ಅಂತ. ಸೆಕೆಂಡ್ ರೌಂಡ್ ಫುಲ್ ಆಮ್ ಬಾಲ್ ನೋಡಿ ಗೈಸ್. ಸೊ ಗೈಸ್ ಇದರಲ್ಲಿ ಯಾರ್ಕರ್ ಅಂತೂ ಬಂದೇ ಇಲ್ಲ, ಅದನ್ನು ಸ್ವಿಂಗ್ ಆಯಿತು, ಅದು ಫುಲ್ ಟಾಸ್ ಬಂತು. ಇವಾಗ ನೋಡೋದ ಗೈಸ್ ಹಾಫ್ ಥ್ರೋ. ಬನ್ನಿ ಗೈಸ್. ಸೊ ಗೈಸ್ ಇದು 2 ಯಾರ್ಕರ್ ಆಯಿತು ಅದಕ್ಕೆ ಗೈಸ್. ಸೊ ಗೈಸ್ ಇವಾಗ ನೆಕ್ಸ್ಟ್ ಈ ರೌಂಡಲ್ಲಿ ಗೆದ್ದಿರೋದು
ಈ 2 ಬಾಲ್ ಗೆದ್ದಿರೋದು ಆಫ್ ಕೋರ್ಸ್ ದಿಸ್ ಬಾಲ್. ಫಸ್ಟ್ ರೌಂಡಲ್ಲಿ ಇದೇ ಬಾಲು, ಸೆಕೆಂಡ್ ರೌಂಡಲ್ಲಿ ಈ ಬಾಲು, ಥರ್ಡ್ ರೌಂಡಲ್ಲಿ ಈ ಬಾಲ್. ಇವಾಗ ನೋಡೋಣ ಫೋರ್ತ್ ರೌಂಡಲ್ಲಿ ಯಾವ್ದಿರುತ್ತೆ. ಇದು ಯಾವ ರೌಂಡ್ ಅಂದರೆ ಇದು ಸ್ವಿಂಗ್ ಆಗುತ್ತೆ. ತುಂಬಾ ಹಾರ್ಡು ಈ ಬಾಲಿಗೆ. ಈ ಬಾಲ್ ತುಂಬ ಈಸಿ, ಆದರೆ ಯಾಕೆ ಹೋದ್ರೆ ಮಾತ್ರ. ಬನ್ನಿ ಗೈಸ್ ನೋಡೋದ ಹೇಗೆ ಏನಂತೆ. ಫಸ್ಟ್ ಇದರಿಂದಲೇ ಸ್ಟಾರ್ಟ್ ಮಾಡೋದ. ಫಸ್ಟು ಥ್ರೋ. ಸೊ ಗೈಸ್ ಥ್ರೋಲಿ ರಾಂಕರ್ ಬಂತು, ಆದರೆ ಸ್ವಿಂಗ್ ಆಗಿಲ್ಲ. ಇವಾಗ ಫುಲ್ ಬಾಲಲ್ಲಿ ಸ್ವಿಂಗ್ ಆಗಿಲ್ಲ, ಅದು ಬೇರೆ ರಾಂಕರ್ ಹೋಗಿಲ್ಲ. ಫುಲ್ ಟಾಸ್ ಆಯಿತು ಅದರಿಂದ. ಇವಾಗ ನೆಕ್ಸ್ಟು ಯಾವುದಪ್ಪ ಫುಲ್ ಲಾಂಗ್ ಥ್ರೋ ಅಲ್ಲಿ ಮಾಡ್ತಾ ಇದ್ದೀವಿ. ಸೊ ಗೈಸ್ ರಾಂಕರ್ ಬಂದಿಲ್ಲ, ಸ್ವಿಂಗು ಆಗಿಲ್ಲ. ಇವಾಗ ಇದು ಆಚೆಗಡೆ. ಇವಾಗ ರಿಯಲ್ ಬಾಲ್, ಸ್ವಿಂಗ್ ಬಾಲ್. ಓಕೆ ಗೈಸ್, ಸ್ವಿಂಗ್ ಬಾಲ್ ನೋಡೋದ ಹೇಗೆ. ಸೊ ಗೈಸ್ ಇವಾಗ ಈ ಬಾಲಲ್ಲಿ ಟೆಸ್ಟ್ ಮಾಡೋದ ನೋಡೋದ ಏನು ಹೇಗಾಗುತ್ತೆ. ಫಸ್ಟ್ ಬಾಲ್ ಥ್ರೋ ಬಾಲ್ ಸ್ವಿಂಗ್ ಆಗುತ್ತೆ ನೋಡೋಣ. ನಂಗಂತೂ ನಂಗನ್ಸ್ತಿದೆ ಆಗುತ್ತಂತ. ಹೈ ಕ್ಯಾಮ್ರಾಮನ್ ಏನು ಅನಿಸ್ತಿದೆ, ಆಗುತ್ತಾ ಇಲ್ವಾ? ಆಗತ್ತೆ. ನನ್ನ ಫ್ರೆಂಡು ಅಡ್ಜಸ್ಟ್ ಅವನು ಸುಮ್ಮನೆ ಕ್ಯಾಮ್ರಾಮನ್ ಅಂತ ಕೈತಾ ಇದ್ದೀನಿ. ಯಾವ ಇಲ್ಲ ಕ್ಯಾಮ್ರಾ, ಅದಕ್ಕೆ ನೋಡ ಗೈಸ್ ಆಗುತ್ತಾ ಅಂತ. ಥ್ರೋ ಫಸ್ಟ್. ಸ್ಪಿನ್ನು ಆಯಿತು, ಜೊತೆಗೆ ಯಾರ್ಕರು ಬಂತು. ಇವಾಗ ಫುಲ್ ಥ್ರೋ ನೋಡೋದ, ಫುಲ್ ಲಾಂಗ್. ಸೊ ಗೈಸ್ ಈಗ ನಾನು ಸ್ವಲ್ಪ ಮಿಸ್ ಆಯಿತು, ಯಾಕಂದ್ರೆ ನಾನೇ ಫಸ್ಟ್ ಆಫ್ ಆಲ್ ಹಾಕೇ ಇಲ್ಲ. ಯಾಕಂದ್ರೆ ನಾನು ಸ್ವಲ್ಪ ಕೈ ಸ್ವಲ್ಪ ನನಗೆ ಇಂಜುರಿ ಆಗಿದೆ. ಹಾಗೆ ಕೌಂಟ್ ಆಗತ್ತೆ ಇದು. ಇಲ್ಲ ಕೌಂಟ್ ಆಗಲ್ಲ. ಓಕೆ, ನನ್ನ ಕೈ ಇಂಜುರಿ ಆಗೈತೆ. ಇದು ಅನ್ಫೇರ್ ಅನಿಸ್ತಿದೆ ಆಡಿಯನ್ಸ್ಗೆ. ಆದ್ರೂ ಇದು 4th ರೌಂಡ್ ಮಾಡ್ತೀವಿ, ಯಾಕೆಲ್ಲಿ ಇದು ಆಗ್ಬಿಡುತ್ತೆ ಹಂಗೆ ಅನ್ಫೇರ್ ಅನ್ಸುತ್ತೆ. ಸೊ ಥರ್ಡ್ ರೌಂಡಲ್ಲಿ ಜೊತೆಗೆ ಸ್ವಿಂಗು ಆಗೈತಿ ಈ ಬಾಲು. ಇವಾಗ ಮೊನ್ನೆ ಗೈಸ್ ನೋಡೋದ ಲಾಸ್ಟ್ ರೌಂಡ್ ಥ್ರೋ. ನಿಮಗೆ ಇದು ಆಗ್ಬಿಡುತ್ತೆ. ಸೊ ಗೈಸ್ ಆಯ್ತು ಗೈಸ್, ಇವಾಗ ಈ ರೌಂಡಲ್ಲಿ ವಿನ್ನರ್ ಯಾರಂತ ಇವಾಗ ನೋಡೇ ಬಿಡೋದ. ಅದು ಮಾಡಬೇಕಲ್ವಾ? ಆಗು ಏನೋಡ ಗೈಸ್, ಈ 2 ಬಾಲಲ್ಲಿ ಯಾರು ವಿನ್ನರ್ ಅಂತ. ಫಸ್ಟ್ ರೌಂಡ್ ವಿನ್ನರ್, ಸೆಕೆಂಡ್ ರೌಂಡ್ ವಿನ್ನರ್, ಥರ್ಡ್ ರೌಂಡ್ ವಿನ್ನರ್, ಫೋರ್ತ್ ರೌಂಡ್ ವಿನ್ನರ್. ಇವಾಗ ಇದು ಇದ್ದಿದ್ದು ಪಿಚ್ ಟೆಸ್ಟ್. ಇವಾಗ ನಾವು ಲರ್ನಿಂಗ್ ಟೈಮ್ ಹಿಂಗೆ ತೋರಿಸ್ತೀವಿ, ಹೇಗೆ ಸ್ವಿಂಗು ಅದೆಲ್ಲ ಹೇಗೆ ಹಾಕೋದಂತ ತೋರಿಸ್ಬಿಡ್ತೀವಿ ಗೈಸ್. 2 1 ಗೈಸ್ ಫಸ್ಟ್ ರೌಂಡಲ್ಲಿ ಎಲ್ಲ ಇದಾಯ್ತು. ಇವಾಗ ಲರ್ನಿಂಗ್ ಟೈಮ್ ನಾನು ತೋರಿಸ್ತೀನಿ ಇವಾಗ ಸ್ವಿಂಗ್ ಹೇಗೆ ಹಾಕೋದು. ಫಸ್ಟ್ ನೀವು ಸ್ವಿಂಗ್ ಹಾಕ್ಬೇಕಾದ್ರೆ ನೀವು ಈ ಥರ ಒಂದು ಯಾವುದೋ ಒಂದು ವ್ಯಕ್ತಿ ಅಥವಾ ಇನ್ನೊಂದು ಬಾಲ್ ತೊಗೊಳ್ಬೇಕು. ಅದರಲ್ಲಿ ಇವಾಗ ನೋಡಿ ಗೈಸ್, ಇದು ನನ್ನ ಬಾಲ್, ನನ್ನ ಫ್ರೆಂಡಿಗೆ ಬಾಲ್, ಯಾಕಂದ್ರೆ ಅದು ಟೇಪ್ ಇಲ್ಲ. ಹಾಗೆ ಬಾಲ್ ನಂದೆ ಆದರೆ. ಸೊ ಗೈಸ್ ಈ ಥರ ಬಾಲ್ ತೊಗೊಳ್ಳಿ, ನಾನು ಅಂತಿದ್ದೆ ಆವಾಗಲೇ. ಹಾಗೆ ಈ ಥರ ಅದೇ ಟೇಪ್ ಹಾಕೊಂಡು ನೀವು ಯಾವ ಸೈಡು ಟೇಪಲ್ಲಿ ಇಟ್ಕೊಳ್ತೀವಿ ಅದೇ ಸೈಡ್ ಸ್ವಿಂಗ್ ಆಗುತ್ತೆ. ನಾನು ತೋರಿಸ್ತೀನಿ ನೋಡಿ. ನಾನು ಈಗ ಸೈಡ್ ಇಟ್ಕೊಂಡಿದ್ದೀನಿ, ಮತ್ತು ಔಟ್ ಸೈಡ್ ಹಾಕೊಂಡು ಇವಾಗ ಔಟ್ ಸ್ವಿಂಗ್ ಹೋಗುತ್ತೆ. ನೋಡಿದ್ರಾ, ನಾನು ಈ ಕಡೆ ಹಾಕಿದೆ, ಈ ಕಡೆ ಅದೇನೋ ಆ ಕಡೆ ಹೋಯ್ತು. ಇವಾಗ ಹಿಂಗೆ ಸ್ವಿಂಗ್ ಹಾಕ್ತೀನಿ. ಈ ಬಾಲ್ ಬರ್ತಾ ನಿಲ್ಲದೇ ಇಲ್ಲ ಕೈಯಲ್ಲಿ, ಇದು ಟೇಪ್ ಹಾಕಿದ್ರಿಂದ. ಅವಾಗ ನಾನು ಹೀಗೆ ಹಿಡ್ಕೊಂಡಿದ್ದೆ, ಇವಾಗ ಹೀಗೆ ಹಿಡ್ಕೊಳ್ತೀನಿ ನೋಡಿ ಗೈಸ್. ಇವಾಗ ಆಯಿತು ಸ್ವಿಂಗು. ಹಾಗೆ ಈ ಬಾಲಲ್ಲಿ ನೋಡೇಬೋದ ಬನ್ನಿ ಗೈಸ್. ಸೊ ಗೈಸ್ ಇದ್ರಲ್ಲಿ ನೋಡೋದ ಸ್ವಿಂಗ್ ಆಗುತ್ತಾ ಇಲ್ವಾ ಅಂತ. ಇವಾಗ ನಾವು ಇದ್ರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ, ಇದ್ರಲ್ಲಿ ಆಯಿತು. ಅದು ಇನ್ನೊಂದು ಅಕಸ್ಮಾತ್ ಬಾಲ್ ಹೇಗಂದರೆ, ಇವಾಗ ಲೆದರ್ ಬಾಲ್ ಅಂಥದ್ದು ಸ್ಟಂಪರ್ ಬಾಲ್, ಆ ಥರ ಸ್ಟಂಪರ್ ಬಾಲ್ ಇರುತ್ತಲ್ಲ, ಅದರಲ್ಲಿ ಇಲ್ಲಿ ಇರುತ್ತೆ ಈ ಥರ 2 ಕಡೆ ಹಿಂಗೆ ಹಿಡ್ಕೊಳ್ಳೋಕ್ಕೆ ಗ್ರಿಪ್ ಥರ ಇರುತ್ತಲ್ಲ, ಆ ಥರ ಬಾಲಲ್ಲಿ ಇಲ್ಲಿ ಹಿಂಗೆ ಹಿಡ್ಕೊಳ್ಳೋಬಿಟ್ಟು ಅದು ಫೇಸ್ ಆಗುತ್ತೆ. ಈಗ ಹಿಡ್ಕೊಳ್ಳಿ, ಇಲ್ಲಿ ಅದು 2 ಕಡೆ ಗ್ರಿಪ್ ಇರುತ್ತೆ. ಈಗ ಹಿಡ್ಕೊಳ್ಳೋಬಿಟ್ಟು ನಮ್ಮ ಹತ್ರ ಆ ಥರ ಬಾಲ್ ಇಲ್ಲ, ಹಾಗೆ ಇದರಲ್ಲೇ ತೋರಿಸ್ತಾ ಇದ್ದೀವಿ. ಹೀಗೆ ಹಿಡ್ಕೊಳ್ಳೋದು ಬಿಟ್ಟು ಹೀಗೆ ಹಿಡ್ಕೊಳ್ಳಿ. ಹೀಗೆ ಹಿಡ್ಕೊಂಡ್ರೆ ನಿಮಗೆ ಯಾವ ಸ್ವಿಂಗ್ ಆಗುತ್ತೆ, ಸ್ವಿಂಗ್ ಆಗುತ್ತೆ ನೋಡಿ ಗೈಸ್. ಇದು ಆಗಲ್ಲ,
ಇಲ್ಲ ಆಗಲ್ಲ, ನಾನು ಹೇಳ್ಕೊಳಕ್ಕಾಗಲ್ಲ, ಅದನ್ನು ನಿಮ್ಗೆ ಹೇಳಿದಷ್ಟೇ. ಅದೇ ಇದು ಈಗ ಇದ್ರೆ ಹಿಂಗೆ ಇಕ್ಕಿದ್ರೆ ಹಿಂಗೆ ಇನ್ಸ್ವಿಂಗ್ ಹೋಗುತ್ತೆ. ಇದು ನಮ್ಮ ಸ್ವಿಂಗ್ ಟೆಸ್ಟು. ಇವಾಗ ನಾವು ನಿಮ್ಗೆ ಹೇಳ್ಕೊಡ್ತಿದ್ದೀವಿ ಯಾರ್ಕರ್ ಟೆಸ್ಟ್. ಸೊ ಗೈಸ್, ಇದು ಯಾರ್ಕರ್ ಬಾಲ್ ನಾವು ಈ ಬಾಲಲ್ಲಿ ಟೆಸ್ಟ್ ಮಾಡ್ತೀವಿ. ಯಾಕಂದರೆ ಈ ಬಾಲ್ ನಿಮ್ಗೆ ಗೊತ್ತು ತಾನೆ, ಯಾಕಂದರೆ ಸ್ವಿಂಗಲ್ಲಿ ಆಗ್ಬಿಡುತ್ತೆ. ಇದನ್ನು ನಿಮ್ಗೆ ಏನು ಮಾಡಬೇಕಂದ್ರೆ ಫುಲ್ಲಾಗಿ ಹಾಕೋಗ. ಇವನು ನನಗೆ ಬಾಲ್ ಹಾಕ್ಬೋದು, ನಂಗೆ ಸ್ವಲ್ಪ ಕೈ ಇಂಜು ಇದಕ್ಕೆ ನಂಗೆ ಹಾಕೋಕ್ಕಾಗಲ್ಲ. ನಿಮ್ಗೆ ಹೇಳ್ಕೊಡ್ತೀನಿ ಅಷ್ಟೇ ಹೇಗೆ ಏನೇನು ಮಾಡ್ಬೇಕಂತ ಅಷ್ಟೇ. ನೀವು ಬಾಲ್ ಹಿಂಗೆ ಹಿಡ್ಕೊಂಡಿರ್ತೀವಲ್ಲ, ಹೀಗೆ ಹಿಡ್ಕೊಳ್ಬೇಕು, ಓಕೆನಾ? ಹೀಗೆ ಹಿಡ್ಕೊಳ್ಬೇಕು, ಓಕೆ? ಹೀಗೆ ಹಿಡ್ಕೊಂಡಿರ್ತೀಗ ಇಲ್ಲಿಂದ ಇಲ್ಲಿ ಹಿಡ್ಕೊಂಡಿದ್ದಾಗ ಇಲ್ಲೇ ರಿಲೀಸ್ ಅದು. ನಾರ್ಮಲ್ ಅಂದರೆ ಎಲ್ಲರಿಗೂ ಇಲ್ಲಿ ರಿಲೀಸ್ ಮಾಡ್ತೇವೆ. ನಾವಂದರೆ ಎಲ್ಲರಿಗೂ ಇಲ್ಲಿ ರಿಲೀಸ್ ಮಾಡ್ತೇವೆ, ಇಲ್ಲಿ 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 ರಿಲೀಸ್ ಮಾಡ್ತೇವಲ್ಲ. ಆದರೆ ನಾವು ಯಾರ್ಕರ್ಗೆ ಇಲ್ಲೇ ರಿಲೀಸ್ ಮಾಡಬೇಕು. ಹಾಫಲ್ಲಿ ಹಾಫ್ ಇದ್ದಾಗ ಅದು ಬೇರೆ. ನೀವು ಹಾಫಲ್ಲಿ ಹೀಗೆ ಬಿಸಾಕಂಗಿಲ್ಲ, ಇಲ್ಲಿ ಹೀಗೆ ಬಿಸಾಕಂಗಿಲ್ಲ, ಹೀಗೆ ಬಿಸಾಕಬೇಕು, ಈ ಥರ ಗೊತ್ತಾಯ್ತಾ? ಅದಾದ ನಿಮ್ಗೆ ಯಾರ್ಕರ್ ಬರುತ್ತೆ. ನನಗೆ ಅದೊಂದು ಫ್ರೆಂಡ್ ತೋರಿಸ್ತಾನೆ, ನಾನು ಸ್ವಲ್ಪ ಕೈ ಇಂಜೋಯ್ತಾ ಹಾಕೋಕ್ಕಾಗಲ್ಲ, ಅದಕ್ಕೆ ನೋಡ್ತೀನಿ ತೋಳು. ಸೊ ಇವಾಗ ನನ್ನ ಫ್ರೆಂಡು ರೆಡಿಯಾಗಿ ನಾನು ಹಾಕೋಕ್ಕೆ. ಸೊ ಗೈಸ್ ಬನ್ನಿ ಗೈಸ್, ಈ ಸ್ಪಾಂಜ್ ಮಾಡೋಣ ಗೈಸ್. ಸೊ ನೋಡಿ ಗೈಸ್, ಯಾಕಂದ್ರೆ ಆಗಿದೆ ಗೈಸ್. ಸೊ ಗೈಸ್, ನಿಮ್ಗೆ ಅರ್ಥ ಆಗಿದೆ ಅಂತ ನಾವು ಅಂದ್ಕೊಳ್ತೀವಿ. ಇವಾಗ ನೆಕ್ಸ್ಟು ನಾವು ನೋಡ್ತೀವಿ ನೆಕ್ಸ್ಟ್. ಸೊ ಗೈಸ್, ನೆಕ್ಸ್ಟು ಸ್ವಿಂಗ್ ಯಾರ್ಕರು. ಹೇಗಂದರೆ ನಾವು ಸ್ವಿಂಗು ಹೇಗಾಗುತ್ತಾ, ಸ್ವಿಂಗ್ ನಾವು ಹೇಗೆ ಮಾಡ್ತೀವೋ ಹಾಗೇ ಯಾರ್ಕರು ಹಾಗೆ ಮಾಡಬೇಕು. ಯಾರ್ಕರ್ ಮತ್ತು ಸ್ವಿಂಗ್ ಎರಡು ಟ್ರಿಕ್ಕಿ ಇದಲ್ಲ, ಅದೆಲ್ಲ ಮಿಕ್ಸ್ ಮಾಡಿ ಮಾಡಬೇಕು. ನಾನು ತೋರಿಸ್ತೀನಿ ಗೈಸ್, ನನ್ನ ಕೈ ನೋಡ್ತೀನಿ, ನಾವು ಮಾಡ್ತೀನಿ. ಸೊ ಗೈಸ್ ಬನ್ನಿ, ಫಸ್ಟ್ ನಾನು ಸ್ವಿಂಗ್ ಬಾಲ್ ಎತ್ಕೊಂಡಿದ್ದೀನಿ. ಯಾಕಂದ್ರೆ ನಾವು ಇನ್ನೂ ಪ್ರಾಕ್ಟೀಸ್ ಮಾಡಿಲ್ಲ. ನೋಡಿ ಗೈಸ್, ಸ್ವಿಂಗ್ ಯಾರ್ಕರ್ ಹಾಕಿ ತೋರಿಸ್ತೀನಿ. ಇಲ್ಲೇ ರಿಲೀಸ್ ಮಾಡ್ತಿದ್ದೀನಿ, ಇಲ್ಲೇ ರಿಲೀಸ್ ಮಾಡ್ತಾಯಿದ್ದೀನಿ, ಇಲ್ಲೇ ಹಿಂಗೆ ರಿಲೀಸ್ ಮಾಡ್ತೀನಿ, ಓಕೆನಾ? ನೋಡಿ ಗೈಸ್, ನೋಡಿ ಗೈಸ್, ನೀವು ಅಂದ್ಕೊಂಡಿರ್ಬೋದು ಇದು ಯಾರ್ಕರ್ ಆಗಿಲ್ಲ ಅಂತ. ಯಾರ್ಕರ್ ಎಲ್ಲಿ ಬೀಳ್ಬೇಕಂದ್ರೆ ಇಲ್ಲಿ ಬನ್ನಿ ಗೈಸ್, ಸೊ ಗೈಸ್, ಯಾರ್ಕರು ಇಲ್ಲಿಂದ ಇದಿಷ್ಟು ಮಧ್ಯ ಇರಬೇಕು, ಇಲ್ಲಿಂದ ಇದಿಷ್ಟು ಈ ಕಡೆ ಇರಬೇಕು. ಆಗ ನಾವು ಬಾಲ್ ಇಲ್ಲಿ ಬಿದ್ದನು ಯಾರ್ಕರ್ ಅಂತ ನಾವು ಇದು ಮಾಡ್ತೀವಿ. ಇಲ್ಲಿ ಬಿದ್ದನು ಅಷ್ಟೇ, ಇಲ್ಲಿ ಬಿದ್ದನು ಅಷ್ಟೇ, ಇಲ್ಲಿ ಬಿದ್ದು, ಇದು ಪರ್ಫೆಕ್ಟ್ ಯಾರ್ಕರ್ ಅಂತ. ಏನಾ? ಬನ್ನಿ ಸರ್ ತೋರಿಸೋದ. ಸೊ ಗೈಸ್ ನೋಡಿ ಗೈಸ್, ಸ್ವಿಂಗ್ ಯಾರ್ಕರ್. ಸೊ ಗೈಸ್, ನಂದು ಫುಲ್ ಟಾಸ್ ಆಯಿತು, ಸಾರಿ ಗೈಸ್, ಫುಲ್ ಟಾಸ್ ಆಗೋಯ್ತು, ಸಾರಿ ಮಿಸ್ಟೇಕ್. ಹೌದಾ ಗೈಸ್, ಹೇಗೆ ಯಾರ್ಕರ್ ಆಯಿತು? ಹೀಗೆ ಯಾರ್ಕರ್ ಹಾಕೋದು, ಈ ಥರ ನಾವು ಯಾರ್ಕರ್ ಹಾಕೋದಂತ ಹೇಳ್ಕೊಡ್ತಾ ಇದ್ದೀವಿ. ಸೊ ಗೈಸ್, ಇವಾಗ ಸ್ಪಿನ್ ನಾವು ಹೇಳ್ಕೊಡ್ತಾ ಇದ್ದೀವಿ. ಸೊ ಗೈಸ್, ಇವಾಗ ನಾವು ಹೇಳ್ಕೊಡ್ತಿದ್ದೀವಿ ಏನು? ಸ್ಪಿನ್. ಅದು ಯಾವ ಸ್ಪಿನ್ನು? ಆಫ್ ಸ್ಪಿನ್. ಆಫ್ ಸ್ಪಿನ್ ನೀವು ಹೇಗೆ ಹಿಡ್ಕೊಳ್ಬೇಕಾದ್ರೆ ಹೀಗೆ ಹಿಡ್ಕೊಳ್ಬೇಕು, ಹೀಗೆ ಹೀಗೆ ಹಿಡ್ಕೊಂಡು ಹೀಗೆ ಹಿಡ್ಕೊಂಡಿರ್ತೀವ, ಹೀಗೆ ತೋರಿಸಿ ನೋಡಿ ಕರೆಕ್ಟಾಗಿ ನೋಡಿ. ಆಫ್ ಸ್ಪಿನ್ ಆಗುತ್ತೆ, ಆ ಕಡೆ ನೋಡಿ, ಕ್ಯಾಮ್ರಾಮನ್ ಸ್ವಲ್ಪ ಆ ಕಡೆನೇ ತೋರಿಸು ನೋಡಿ ಗೈಸ್. ನೋಡಿದ್ರಾ ಗೈಸ್? ಇನ್ನೊಂದು ಸ್ವಲ್ಪ ತೋರಿಸ್ತೀನಿ, ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ. ನೋಡಿದ್ವಾ? ನಾನು ಹೇಗಾಗಿದೆ ಅಂದರೆ ನೀವು ಕನ್ಫ್ಯೂಸ್ ಆಗಿರುವಾಗ ಇನ್ನೂ ಅರ್ಥ ಆಗಿಲ್ಲ, ನಾವು ಹೇಳ್ಕೊಡ್ತೀವಿ. ಹೀಗೆ ಹಿಡ್ಕೊಂಡಿವಿ, ಈಗ ಹಿಡ್ಕೊಂಡಿವಿ, ಹೀಗೆ ಹಿಡ್ಕೊಂಡು ಈ ಥರ ಸ್ಪಿನ್ ಹಾಕಿ, ಹೀಗೆ ಹಿಡ್ಕೊಂಡು ಹೀಗೆ ಹಿಡ್ಕೊಂಡು ಹೀಗೆ ಹೀಗೆ ಹೀಗೆ, ಓಕೆನಾ? ಸೊ ಇದು ನಮ್ಮ ಆಫ್ ಸ್ಪಿನ್. ಇವಾಗ ನಾನು ಹೇಳ್ಕೊಡ್ತೀನಿ ಲೆಗ್ ಸ್ಪಿನ್. ಲೆಗ್ ಸ್ಪಿನ್ನು ಸೇಮ್ ಹಾಗೆ ಹಿಡ್ಕೊಳ್ಬೇಕು. ನೀನು ಹೀಗೆ ಹಿಡ್ಕೊಂಡಾದ್ರೆ ಹೀಗೆ ಇಡಬೇಕು. ನಾವು ಆಫ್ ಸ್ಪಿನ್ನಲ್ಲಿ ಹೇಗೆ ಕಲ್ತ್ವಿ ಹೀಗೆ, ಇವಾಗ ಲೆಗ್ ಸ್ಪಿನ್ನಲ್ಲಿ ಹೀಗೆ ನೋಡಿ. ನೋಡಿದ್ರಾ? ಇದು ನಿಮ್ಗೆ ಅರ್ಥ ಆಗಿಲ್ಲ, ಯಾಕಂದರೆ ಸ್ವಲ್ಪ ನಮ್ಗೆ ಯಾರ್ಕರ್ ಆಗಿಬಿಟ್ಟು ಮಿಸ್ಟೇಕಾಗಿ. ಇವಾಗ ನೋಡಿ, ಹಿಂಗೆ ಹಿಡ್ಕೊಂಡಿದ್ದೀವಿ, ಹೀಗೆ ಹಿಡ್ಕೊಂಡಿದ್ದೀವಿ ನೋಡಿ ಗೈಸ್. ನಂದು ಇವಾಗ ನಿಮ್ಗೆ ಏನೋ ಬಂದಿರೋದು ಲೋ ಬ್ಯಾಟ್ರಿ ಅಂತ. ನಾವು ಲೋ ಬ್ಯಾಟ್ರಿ ಇದ್ದರೆ ನಿಮ್ಗೆ ವೀಡಿಯೋ ಮಾಡ್ತಾಯಿದ್ದೀವಿ ನೋಡಿ ಗೈಸ್. ನೋಡ್ಕೊಂಡು ಹೀಗೆ, ಓಕೆ ಗೈಸ್. ಇವಾಗ ನಮ್ಮದು ಬ್ಯಾಟಿಂಗ್ ಲರ್ನಿಂಗ್ ಟೈಮ್ ಆಫ್ ಬ್ಯಾಟಿಂಗ್.
ಸೊ ಗೈಸ್ ಇವಾಗ ನಾವು ಬ್ಯಾಟಿಂಗ್ ತೋರಿಸ್ತೀವಿ. ನಾನು ತೋರಿಸ್ತೀನಿ ಆಫ್ ಸ್ಪಿನ್ ಯಾಕೆ ಹೇಗೆ ಫೇಸ್ ಮಾಡೋದಂತ. ಇದು ನನ್ನ ಪ್ಲಾಸ್ಟಿಕ್ ಬ್ಯಾಟು, ನಾನು ಸದ್ಯಕ್ಕೆ ಇದು ತೊಗೊಂಡಿಲ್ಲ. ನಾನು ಬ್ಯಾಟ್ ಟೆಸ್ಟು ನೆಕ್ಸ್ಟ್ ವೀಡಿಯೋನ ತೋರಿಸ್ತೀನಿ, ಯಾಕೆ ನನ್ನ ಬ್ಯಾಟ್ರಿ ಲೋ ಐತೆ. ಇದೆ ಲಾಸ್ಟ್ ವೀಡಿಯೋಸು, ಅದಕ್ಕೆ ನಾನು ಫ್ರೆಂಡಿಗೆ ಕೊಡ್ತೀನಿ ಮೊಬೈಲು. ಇವಾಗ ನೋಡಿ, ಇಲ್ಲಿ ಇರ್ತಿರತ್ತಾನೆ ನೀವು. ಫಸ್ಟ್ ನೀವು ಬಾಲ್ ಬಂದಾಗ ಮೊದಲೇ ಹಿಡ್ಕೊಂಡಿರ್ಬೇಕು. ಅಕಸ್ಮಾತ್ ನಿಮಗೆ 6-4 ಹೊಡಿಬೇಕಾದ್ರೆ ನಿಮಗೆ ಎಬೆಸ್ಟ್ ನೀವು ಹೊತ್ತಲ್ಲ ಹೆಲಿಕಾಪ್ಟರ್ ಸಾಕು, ಅದೇ ಹೊಡಿ. ಅದು ಪರ್ಫೆಕ್ಟ್ ಟೈಮಿಂಗ್ ಇರಬೇಕು. ಇಲ್ಲಿ ಬರುತ್ತಾ ನೀವು ಕಲೋರಲ್ಲಿ ಏನು ಮಾಡ್ತೀವಿ ಅಂದರೆ, ನನ್ನ ಫ್ರೆಂಡು ಸ್ವಲ್ಪ ಹಾಗೆ ಮಿಸ್ಟೇಕ್ ಮಾಡೋದು ಯಾವಾಗಲೂ ಅಂತಾರ ಒಂದೊಂದು ಟೈಮು ಅವ್ನು ಮಾಡಿ ಹಿಂಗೆ ಹಿಟ್ ಮಾಡ್ತಾನೆ. ಕಲಾಗಲ್ಲ ಕ್ಯಾಮ್ರಾಮನ್ ಸ್ವಲ್ಪ ಕಲರ್ ತೋರಿಸು. ಅವನು ಇಲ್ಲಿಂದ ತೊಗೊಂಡ್ಬರ್ತಾನೆ, ಇಲ್ಲಿಂದ ಆ್ಯಕ್ಚುಲಿ ಇಲ್ಲಿಂದ ತೊಗೊಂಡ್ಬರ್ಬೇಕು. ಯಾಕೆಂದರೆ ಬಾಲು ಯಾಕೆ ಆಗೋದಲ್ಲ, ಇಲ್ಲಿಂದ ಹಿಂಗೆ ತೊಗೊಂಡ್ಬರ್ಬೇಕು. ಅವನು ನಮ್ಮ ಫ್ರೆಂಡ್ ಏನು ಮಾಡ್ತಾನೆ ಅಂದರೆ ಇಲ್ಲಿ ತೊಗೊಂಡ್ಬರ್ತಾನೆ. ಹಾಗೆ ನೋಡ್ಬೇಕು. 6-4 ಅಂದರೆ ಅದು ನೀವು ಬರೀ ಕಾಲಿಂದ ಮೂವ್ ಮಾಡಿದ್ರೆ ನಿಮ್ಮ ಕಾಲಿಗೂ ಏಟ್ ಆಗ್ಬೋದು. ಅದಕ್ಕೆ ಹಿಂಗೆ ಇರ್ತೀಗ ಫಸ್ಟು ಈ ಥರ ಪ್ರಾಕ್ಟೀಸ್ ಮಾಡಿ. ಹೀಗೆ ಹಿಂಗಿದ್ರೆ ಹೀಗೆ, ಇಲ್ಲಿ ಹೀಗೆ. ಅದು ನೀವು ಈ ಬೆನ್ನು ನೀವು ಈ ಕಾಲು ಇಲ್ಲೇ ಇದ್ದರೆ ಪರವಾಗಿಲ್ಲ, ಈ ಕಾಲು ಸೈಡಿಗೆ ಹೋಗ್ಬೇಕು ಹೀಗೆ. ಓಕೆ ಗೈಸ್, ಅಕಸ್ಮಾತ್ ನೀವು ಡಿಫೆನ್ಸ್ ಮಾಡಬೇಕಾದ್ರೆ ಹೀಗೆ ಇಟ್ಕೊಂಡ್ರೆ ಪರವಾಗಿಲ್ಲ, ಹೀಗೆ ನೋಡ್ಬೋದು. ಇಲ್ಲಾಂದರೆ ಹೀಗೆ ನೋಡ್ಬೋದು. ಈಗ ಸ್ವಲ್ಪ ಸೈಡಿಗೆ ಹೋಗಿ ಫೋರ್ವರ್ಡ್ ಹೋಗ್ಬೋದು. ಅದೇ ಹೀಗಿತ್ತೆ ಬರೀ ಡಿಫೆನ್ಸ್ ಆಗುತ್ತೆ ನಿಮಗೆ. ಗೊತ್ತಾಯ್ತಾ ಗೈಸ್, ಇದು ನಿಮ್ಮ ವಾಕ್ ಆಫ್ ಫೇಸಿಂಗ್ದು. ನಿಮಗೆ ಸೊ ಗೈಸ್, ನಾನು ಬ್ಯಾಟ್ನ ಅಲ್ಲಿ ಇಟ್ಟಿದ್ದೀನಿ. ನಾವು ಮಾಡ್ತಾ ಇದ್ದೀವಿ ಈ ಬಾಲಿಂದ. ಕ್ಯಾಮರಾಮ್ಯಾನ್ ಹೋಗಿ, ನೀವು ಇಲ್ಲಿ ಇರ್ತೀವಲ್ಲ ನೋಡಿ ಗೈಸ್, ಹಾಕು ಬಾಲು ಹಿಂಗೆ ಸ್ವಿಂಗ್ ಆಯಿತು. ನೀವು ನೋಡ್ಬೇಕು ಫಸ್ಟು ಬಾಲು ಯಾವ ಕಡೆ ಸ್ವಿಂಗ್ ಆಗ್ತಂತು ನೋಡ್ಮೇಲೆ ಹಿಂಗೆ ಹೊಡಿಬೇಕು. ತೋರಿಸ್ತೀನಿ ನೋಡಿ. ಇವಾಗ ನನ್ನ ಫ್ರೆಂಡು ಔಟ್ ಸ್ವಿಂಗ್ ಆಗ್ತಾನೆ ನೋಡಿ, ಔಟ್ ಸ್ವಿಂಗ್ ಆಯಿತು. ನಾನು ಕನ್ಫ್ಯೂಸ್ ಆದೆ, ನಾನು ನೋಡಿಲ್ಲ, ಅದು ನಾನು ಬಿಟ್ಟೆ. ಇವಾಗ ನೋಡಿ, ಇವಾಗ ನನ್ನ ಫ್ರೆಂಡು ಹಿಂಗೆ ಸ್ವಿಂಗ್ ಆಗ್ತಾನಿದ್ರೆ ನಾನು ನೋಡ್ತೀನಿ, ಹೊಡಿತೀನಿ ನೋಡಿ. ನೋಡಿದ್ವಾ, ಆ ಥರ ಹೊಡಿಬೇಕು ನೀವು. ಸೊ ಇದು ನಮ್ಮ ಸ್ವಿಂಗು. ಸೊ ಇದು ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ಗೈಸ್. ಇವಾಗ ಅವನು ನಾರ್ಮಲ್ ಸ್ವಿಂಗ್ ಆಗ್ತಾನೆ, ಅದು ನಮ್ಗೆ ಗೊತ್ತಿಲ್ಲ ಹೇಗಾಗ್ತದೆ. ನೀವು ಸುಮ್ಮನೆ ವಿಕೆಟ್ ಕವರ್ ಮಾಡಿಬಿಡಿ. ಮೊದಲೇ ಹೇಗೋ ಕ್ರಿಕೆಟರ್ ಆ ಥರ ರೂಲ್ಸ್ ಇಲ್ಲ, ಕವರ್ ಮಾಡಿಬಿಡಿ. ಹಿಂಗೆ ಟಚ್ ಮಾಡಿ ಸಾಕು, ಅಷ್ಟೇ ಮುಗೀತು. ಹಿಂಗೆ ಬಂದರೆ ನೀವು ಅನ್ಕೊಳ್ಬೇಡಿ, ವೈಡ್ ಆದ್ರೂ ಹೋಗ್ಲಿ ಇದಾದ್ರೂ ಹೋಗ್ಲಿ ಮಿಸ್ ಆದ್ರೂ ಪರವಾಗಿಲ್ಲ. ವಿಕೆಟ್ ಆದ ಬರ್ತಿದ್ರೆ ಬ್ಯಾಟ್ ಸುಮ್ಮನೆ ಇಲ್ಲಿಕ್ಕಿದ್ರೆ ಸಾಕು. 6 ಹೊಡಿಬೇಕು, 4 ಹೊಡಿಬೇಕಂದ್ರೆ ಏನು ಮಾಡಿ ಅಂದರೆ ಜನ ಹೊಡಿ, ಅಷ್ಟೇ ಮುಗೀತು. ಅಲ್ಲಿಂದ ಮುಗೀತು. ಅದಕ್ಕೆ ಇವಾಗ ನಾವು ತೋರಿಸ್ತಿದ್ದೀವಿ ಆಫ್ ಸ್ಪಿನ್. ಇದರಲ್ಲಿ ನನ್ನ ಫ್ರೆಂಡು ಇದು ಮಾಡ್ತಾನೆ, ಎಲ್ಲ ನನ್ನ ಫ್ರೆಂಡಿಗೆ ಆಫ್ ಸ್ಪಿನ್ ಬರಲ್ಲ. ಸೊ ಗೈಸ್ ಇವಾಗ ನಾನು ಮಾಡ್ತೀನಿ ಆಫ್ ಸ್ಪಿನ್. ಇವಾಗ ನಾನು ಆಫ್ ಸ್ಪಿನ್ ಹಾಕ್ತೀನಿ, ಅದೇ ಉತ್ಸವ ಅವ್ನು ಹಾಕ್ತಾನೆ ನೋಡಿ ಗೈಸ್. ನೀವೇನು ಮಾಡಬೇಕಂದ್ರೆ ಫಸ್ಟ್ ನೀವು ಆಫ್ ಸ್ಪಿನ್ ಬಾಲ್ ನೋಡಬೇಕು. ಅಕಸ್ಮಾತ್ ಬಾಲು ನಿಂದು ಇಲ್ಲಿ ಬಾಲು ಇಲ್ಲಿ ಬೀಳ್ತಿದ್ರೆ ಬಾಲ್ ಹಿಂಗೆ ಬರುತ್ತೆ ಅಂತ ಅರ್ಥ. ಅದಕ್ಕೆ ನೀವು ಬಾಲು ಇಲ್ಲಿ ಬರೋಲ್ಲ, ನೀವು ಇಲ್ಲಿ ಹೊಡಿಯಕ್ಕೆ ಹೋಗಬೇಡಿ, ಅವನಿಗೆ ಔಟು ಆಗ್ಬೋದು. ಅದಕ್ಕಿಂತ ಬೆಸ್ಟು ಇಲ್ಲಿ ಬಾಲ್ ಬರ್ತಿದ್ರೆ ಇಲ್ಲಿ ಹೊಡೀರಿ, ಅವಾಗ ಹಿಂಗೆ ಬಂದು ಹಿಂಗೆ ಹೊಡಿಬೋದು. ಫಸ್ಟ್ ನಿಮ್ಮ ಮಿಸ್ಟೇಕ್ ಕೊಡ್ತೀನಿ ಗೈಸ್. ಏನು ಗೊತ್ತಾ, ನಂದು ಇದು ಮಿಸ್ಟೇಕ್ ಆಗತ್ತೆ ಗೈಸ್. ನೋಡಿ ಗೈಸ್, ಆಫ್ ಸ್ಪಿನಲ್ಲಿ ಏನು ಅಂತ ನಾನು ಫಸ್ಟ್ ಥಿಂಗ್ ಗೈಸ್, ಬಾಲ್ ಕಾನ್ಸಂಟ್ರೇಟ್ ಮಾಡೋಣ ಅಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕು ಕ್ರಿಕೆಟ್ನ. ಸೊ ನೋಡಿ ಗೈಸ್, ನಾನು ಹೆಂಗೆ ತಪ್ಪು ಮಾಡ್ತೀನಿ ಅಂದರೆ ಯಾವ ಈ ಕಡೆ ಕೊಡ್ತೀನಿ ಗೈಸ್. ನೋಡಿ ಹಿಂಗೆ ಕೊಟ್ಬಿಡ್ತೀನಿ ಗೈಸ್, ಈ ಕಡೆ ಹೋಗುತ್ತೆ ಗೈಸ್, ಅದೇ ನನ್ನ ಮಿಸ್ಟೇಕ್ ಗೈಸ್. ಸೊ ಇದು ಕರೆಕ್ಟಾಗಿ ಹೆಂಗೆ ಆಗುತ್ತೆ, ಸೊ ಇಲ್ಲಿ ಬಾಲ್ ಪಿಚ್ ಆಗುತ್ತಲ್ಲ ಈ ಕಡೆ ಹಿಂಗೆ ಬರುತ್ತೆ. ನೀವು ಇಲ್ಲಿ ಕೊಡಬೇಡಿ, ಇಲ್ಲಿ ಕೊಡಿ, ಸೊ ಇಲ್ಲಿ ಬರುತ್ತೆ ನೋಡಿ ಗೈಸ್. ನೋಡಿ ಗೈಸ್, ಈ ಥರ ಫಾಲೋ ತೋರಿಸ್ತಾ ನೋಡಿ ಗೈಸ್. ನೋಡಿ ಗೈಸ್, ಈಗ ಆಡ್ತೀವಿ ಗೈಸ್, ಸೈಕಾಗಿ ಆಡ್ತೀರಾ ನೋಡಿ ಗೈಸ್. ಇಲ್ಲಿ ಬಂದಿದೆ ಗೈಸ್. ಅದು ಗೈಸ್ ನಿಮಗೆ 6 ಹೊಡಿಬೇಕಾದ್ರೆ ಏನು ಮಾಡಿ ಅಂದರೆ ಬಾಲ್ ಇಲ್ಲಿ ಪಿಚ್ ಆಗುತ್ತಾ. ಎಕ್ಸಾಂಪಲ್ ಇಲ್ಲಿ ಪಿಚ್ ಆಯ್ತು ಅಂತ ಅಂದ್ಕೊಳ್ಳಿ, ಈಗ ಸೈಡ್ ಜೋರ ಹೊಡಿ, ಅವಾಗ 6 ಆದ ಹೋಗೋದು ಬಾಲ್ ಹೊಡಿಬೋದು. ಇಲ್ಲಿ ಬಂದರೆ ಹಿಂಗೆ ಸ್ಟ್ರೈಕ್ ಆಗಬೇಕಾದ್ರೆ ಹಿಂಗೆ ಬಂದು ಹಿಂಗೆ ಹೊಡಿ, ಅವಾಗ ನಿಮ್ಗೆ 6-4 2 ಆಗುತ್ತೆ. ಸೊ ಗೈಸ್, ಇದು ನಮ್ಮದು ಆಫ್ ಸ್ಪಿನ್ದು. ಇವಾಗ ನಾನು ತೋರಿಸ್ತೀನಿ ಲೆಗ್ ಸ್ಪಿನ್ ಹೇಗೆ ಅಂತ ತೋರಿಸ್ತೀನಿ. ಸೊ ಗೈಸ್ ತೋರಿಸ್ತೀನಿ ಹೇಗೆ ಅಂತ ಲೆಗ್ ಸ್ಪಿನ್ ನೋಡಿ ಗೈಸ್. ನಾನು ಕಾನ್ಸಂಟ್ರೇಟ್ ಮಾಡಿಲ್ಲ ಲೆಗ್ ಸ್ಪಿನ್ ಹೇಗಂದರೆ
ನಾನು ತೋರಿಸ್ದೆ ಆಫ್ ಸ್ಪಿನ್ನು ಹಿಂಗೆ ಬಂದು ಹಿಂಗೆ ಹೋಗುತ್ತೆ, ಲೆಗ್ ಸ್ಪಿನ್ ಆಗಲ್ಲ. ಇಲ್ಲಿ ಬಂದರೆ ಹೀಗೆ ಹೋಗುತ್ತೆ. ಸೊ ಅದಕ್ಕೆ ನೀವು ಬಾಲ್ ಇಲ್ಲಿ ಬರ್ತಿದ್ರೆ ಇಲ್ಲಿ ಹೊಡೆಯಕ್ಕೆ ಹೋಗಬೇಡಿ. ಇಲ್ಲಿ ಬರ್ತಿದ್ರೆ ಬಾಲ್ ಹಿಂಗೆ ಬರುತ್ತೆ, ಅದಕ್ಕೆ ನೀವು ಇಲ್ಲಿ ಬಂದರೆ ಹಿಂಗೆ ಹೊಡೀರಿ. ಒಂದೇ ಗೈಸ್ ನೋಡು ಆಗ್ತಾನೆ. ಎಲ್ಲರೂ ಮಿಸ್ಟೇಕ್ ಮತ್ತು ಈಗ ನನ್ನ ಫ್ರೆಂಡು ಮಿಸ್ಟೇಕ್ ತೋರಿಸ್ತೀನಿ ನೋಡಿದ ಗೈಸ್. ಇನ್ನೊಂದ್ಸಲ ತೋರಿಸ್ತೀನಿ. ಸೊ ಈ ಕಡೆ ಹಾಕು, ಸ್ವಲ್ಪ ಈ ಕಡೆ ಹಾಕು. ಹಿಂಗೆ ಹೊಡೆದ, ಸ್ಪಿನ್ ಆಯಿತು, ಅದಕ್ಕೆ ಹಿಂಗೆ ಹೊಡೆದ. ಆದರೆ ಅದಕ್ಕೆ ಒಂದು ಮಿಸ್ಟೇಕ್ ಆದರೆ ಬಾಲ್ ಎಲ್ಲಿ ಪಿಚ್ ಆಗುತ್ತೆ ನೋಡಿ. ಬಾಲು ನೋಡ್ದ, ಬಾಲ್ ಇವಾಗ ಇಲ್ಲಿ ಪಿಚ್ ಆಯಿತು. ಇಲ್ಲಿ ಪಿಚ್ ಆದರೆ ಅಲ್ಲಿಗೆ ಹೊಡಿಬೇಡಿ. ಇಲ್ಲಿ ಪಿಚ್ ಆಯಿತು ಹಿಂಗೆ ಬಂತು, ಹಾಗೆ ಅಲ್ಲಿ ಹೊಡಿರಿ. ತೋರಿಸ್ತೀನಿ ನೋಡಿ. ಇದೇ ಸ್ವಲ್ಪ ಜಾಸ್ತಿ ಸ್ಪಿನ್ ಏನು ಹಿಂಗಂತೂ ಹೆಂಗೆ ಹೊಡೆದೆ ನೋಡಿ. ಹಿಂಗೆ ಹೊಡೆದ್ರೆ ನಾನು ಹೇಗೆ ಹೊಡಿಬೇಕು ತೋರಿಸ್ಕೊಡ್ತೀನಾ. ಇದು ನಮ್ಮ ಲೆಗ್ ಸ್ಪಿನ್ನು. ಇದು ನಮ್ಮ ಫುಲ್ಲು ವೀಡಿಯೋ ಇದೆ. ನಮ್ಮದು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಸೊ bye bye guys, see you on next video.